you guys would like to spend your weekend in a less crowded place, there you go. You can visit the Shivagange, which is very near to our Bangalore and just 40 kilometers from Nama Bangalore to a weekend gateway. Skip the steps if you are done with your legs day. Seriously, you can't. We are not yet done. ಇದರ ಮಿಡಲಲ್ಲಿ ನಿಮಗೆ ಟೆಂಪಲ್ ಸಿಗುತ್ತೆ, ಒಳ್ಕಲ್ ತೀರ್ಥ. ಇಲ್ಲಿನ ಮಹತ್ವ ಏನು ಅಂತ ನಾನು ಮನೆಗೆ ಹೋದ್ಮೇಲೆ ತಿಳಿಸ್ಕೊಡ್ತೀನಿ. ಬಿಕಾಸ್ ದಿಸ್ ಇಸ್ ನಾಟ್ ದ ಟೈಮ್ ವಿ ಕೇಮ್ ಹಿಯರ್ ಟು ಎಂಜಾಯ್ ವಿತ್ ದಿಸ್ ನೇಚರ್ ಆ್ಯಂಡ್ ವಿ ಡೂ ಹ್ಯಾವ್ ಅನದರ್ ಪ್ಲ್ಯಾನ್ಸ್ ಟುಡೇ. ತುಮಕೂರು ಸುತ್ತಮುತ್ತದಲ್ಲಿ ಏನೇನಿದೆ ಅಂತ ಕವರ್ ಮಾಡೋಕ್ಕೆ ನಾವು ಬಂದಿದ್ದೀವಿ. ಸೊ ಗೋ ಹೆಡ್. ಪರಮೇಶ್ವರಿ ಟೆಂಪಲ್ ಬೆಟ್ಟಗಳ ಮಧ್ಯದಲ್ಲಿ ಎಷ್ಟು ತಂಪಾಗಿದೆ ಅಂತ ನೋಡಿ ದೇವಸ್ಥಾನ. ಐ ಕ್ಯಾನ್ ಮಲ್ಕೊಬೋದಿಲ್ಲ ಆರಾಮಾಗಿ. ದರ್ ಇಸ್ ಸಮಥಿಂಗ್. ಕುಂಭಾವತಿ ತೀರ್ಥ ನೋಡ್ಬೋದು, ಕಾಣಿಸ್ತಿದ್ದೀನಾ? ನೀವು ನೋಡ್ಬೋದು, ಇಲ್ಲಿ ಒಂದು ಕುಂಭಾವತಿ ತೀರ್ಥ ಅಂತ ಒಂದು ಸ್ಥಳ ಸಿಗುತ್ತೆ. ಮತ್ತು ಗಂಗಮ್ಮನಿಗೆ ಪೂಜೆ ಮಾಡೋಕ್ಕೆ ಅಂತಾನೆ ಸ್ಪೆಷಾಲಿಟಿ ಏನಂತಂದರೆ, ನೀವು ನೋಡ್ಬೋದು ಈ ಬೆಟ್ಟಗಳ ಮಧ್ಯದಲ್ಲಿ ತಂಪಾಗಿರುವಂಥ ಪರಿಶುದ್ಧವಾಗಿರುವಂಥ ನೀರು ಬಂದುಬಿಟ್ಟು ಇಲ್ಲಿ ಕಾಣಿಸುತ್ತೆ ನಿಮಗೆ. ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗದೆ ಇರ್ಬೋದು, ಬಟ್ ಅಲ್ಲಿ ಹಳ್ಳದಲ್ಲಿರೋದೆಲ್ಲ ನೀರು ಫುಲ್ಲು. ಲೆಟ್ಸ್ ಚೆಕ್. ಆಮೇಲೆ ಇನ್ನೂ ಸ್ವಲ್ಪ ಬೆಳಗಾದ್ಮೇಲೆ ಬಿಟ್ಟರೆ ಒಳಗಡೆ ಹೋಗ್ತೀವಿ. ಐ ಗೆಸ್ ದಿಲ್ ನಾಟ್ ಅಂತ ವಿಲ್ ಸಿ. ಸ್ವಲ್ಪ ಬಂದ್ಬಿಟ್ಟಿದ್ದೀವಿ. ಇನ್ನೇನು ಸ್ವಲ್ಪ ಇದೆ, ಹತ್ತತ್ರ ರೀಚ್ ಆಗ್ತಾ ಅದಕ್ಕೆ ಟಯರ್ಡ್ ಆಗ್ತಾ ಇದೆ. ಯಾರೂ ಬಿಟ್ಕೊಡೋ ಮಾತೇ ಇಲ್ಲ. ಇನ್ನೇನು ಬಂದ್ಬಿಟ್ವಿ ಅಂತ ಆವಾಗಿಂದ ಬರ್ತಾನೆ ಇದ್ದೀವಿ. ರೀಚ್ ಆಗ್ಬಿಡೋಣ. ನಾನು ನೀಡಂತಿದ್ದೆ ಅಷ್ಟರಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಬಿಟ್ಬಿಟ್ಟೆ ಬಂದಿದ್ದರು. ಬಂಟಿಗೆ ಹತ್ಕೊಂಡು ಬಂದಿದ್ದೀನಿ. ನೋಡಿದ್ರೆ ನನ್ನ ಫೋಟೋಸ್ ತಗೋತಿದ್ದಾರೆ ನೋಡಿ, ಜಗಳ ಬೇರೆ ಆಡ್ತಿದ್ದಾರೆ. ಸ್ವಲ್ಪ ಮನುಷ್ಯತ್ವನೇ ಇಲ್ಲ ನನ್ನ ಫ್ರೆಂಡ್ಸ್ ನೋಡಿ. ಸೊ ವಿ ಹ್ಯಾವ್ ಆಲ್ಮೋಸ್ಟ್ ರೀಚ್ ಡೌನ್. ಇವಾಗ ಏನಿದ್ರು ಕೆಳಗಡೆ ಹೋಗ್ಬಿಟ್ಟು ನಾಷ್ಟ ಮಾಡಿಕೊಂಡು ಅಲ್ಲಿಂದ ಇಲ್ಲಿಗಾದ್ರು ಹೊರಡೋದಾ ಇಲ್ಲ ಮನೆಗೆ ಹೊರಡೋದಾ ಅಂತ ಏನಂತ ಥಿಂಕ್ ಮಾಡಬೇಕು. ಸೊ ಫಸ್ಟ್ ಕೆಳಗಡೆ ಹೋಗೋಣ, ಆಮೇಲೆ ಏನು ಮಾಡೋದು ಅಂತ ನಾನು ನಿಮಗೆ ಮುಂದೆ ವೀಡಿಯೋ ಕೀಪ್ ಇಟ್. ಹೊರ್ಕಲ್ ತೀರ್ಥದ ಬಗ್ಗೆ ನಾನು ಮನೆಗೆ ಹೋದ್ಮೇಲೆ ತಿಳಿಸ್ಕೊಡ್ತೀನಿ ಅಂತ ನಿಮ್ಗೆ ಹೇಳಿದ್ದೆ. ಹೊರ್ಕಲ್ ತೀರ್ಥದ ನೀರು ಕುಡಿದ್ರೆ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಅನ್ನೋದು ಜನರ ನಂಬಿಕೆ. ಮತ್ತು ಹಿಸ್ಟ್ರಿ ಅಂತ ಬಂದರೆ ಕೆಲವು ಜನ ಹೇಳ್ತಾರೆ ಇದು ಚೋಳರ ಕಾಲದ್ದು ಅಂತ, ಇನ್ನು ಕೆಲವು ಜನ ಹೇಳ್ತಾರೆ ನಮ್ಮ ಹೊಯ್ಸಳ ರಾಜರಾದ ರಾಜ ವಿಷ್ಣುವರ್ಧನರು ತನ್ನ ಪತ್ನಿ ಶಾಂತಲಾ ದೇವಿಗಾಗಿ ಕಟ್ಟಿತು ಅಂತ.
ಸೌಂದರ್ಯವತಿಯಾಗಿದ್ದಂಥ ಶಾಂತಲಾದೇವಿಗೆ ಮಕ್ಕಳಿಲ್ಲ ಅನ್ನುವಂಥ ಒಂದೇ ಕೊರತೆಗಾಗಿ ಇಲ್ಲಿಂದ ಹಾರಿ ಪ್ರಾಣವನ್ನು ಬಿಟ್ಟರು ಅನ್ನುವಂಥ ಹಿಸ್ಟರಿ ಕೂಡ ಇದೆ. ಯಾರಿಗೆ ಗೊತ್ತು ಯಾವುದು ಸತ್ಯ, ಯಾವುದು ನಿಜ, ಯಾವುದು ಸುಳ್ಳು ಅನ್ನೋದು ನಮಗೆ ಹಿಸ್ಟ್ರಿ ಇವಾಗ ಬುಕ್ಗಳಲ್ಲಿ ಮಾತ್ರ.